ಅಗ್ನಿವರ್ಮ ವಿಚಿತ್ರವಾಗಿ ಅವಳ ಕೈಯನ್ನು ಸವರ್ತಿದ್ದ. ತುಂಬ ಹೊತ್ತು ಈಗ ಮಾಡಿದ ನಂತರ ಅವನತ್ತ ಅವಳ ಕೈಯನ್ನು ಬಿಟ್ಬಿಟ್ಟ. ರಚಿತಾ ಬೇಗನೆ ಅವರಿಂದ ದೂರ ಸರಿದು ಕೂತ್ಕೊಂಡ್ಳು ಮತ್ತು ಇನ್ನೊಂದು ತುತ್ತು ತಿಂದಳು. ಆಗ ಅಗ್ನಿವರ್ಮ ಆ ತುತ್ತನ್ನು ತಿಂದ ಮತ್ತು ಹೇಳ್ದ, ರಚಿತಾ, ನೀನು ನನಗೆ ಬೇಗ ಊಟ ಮಾಡಿಸು, ನಂಗೆ ಹಸಿವಾಗಿದೆ. ನಿನ್ನ ಕೈಯಿಂದ ಊಟ ಮಾಡೋದು ನಂಗೆ ತುಂಬ ಇಷ್ಟ. ನಿನ್ನ ಕೈಯಿಂದ ನಂಗೆ ತುಂಬ ಇಷ್ಟ ತಿನ್ನೋದಕ್ಕೆ. ತಿಂದರೆ ರುಚಿಯಾಗಿರುತ್ತೆ. ಅದು ಎಷ್ಟು ರುಚಿಯಾಗಿರುತ್ತೆ ಅಂತ ನಿನಗೆ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಹೀಗೆ ಹೇಳ್ತಾ ಅವನ ಮನಸ್ಸಿನಲ್ಲಿ ಅಂದ್ಕೊಂಡ. ಬಟ್ ವಾಟ್ ಎವರ್ ಯು ಸೇ, ಯು ಆರ್ ಪ್ರಿಟಿ ಟೇಸ್ಟಿ. ಹೀಗೆ ಹೇಳಿ ಅವನು ತನ್ನ ತುಟಿಗಳ ಮೇಲೆ ವಿಚಿತ್ರವಾಗಿ ನಾಲಿಗೆಯನ್ನು ಆಡಿಸ್ತಾ ಅವಳನ್ನ ನೋಡೋದಕ್ಕೆ ಆರಂಭಿಸ್ದ. ಮುಂದಿನ ಕ್ಷಣವೇ ರಚಿತಾ ಎದ್ದು ನಿಂತು ಹೇಳಿದ್ಲು, ನನಗೆ ಹಸಿವಿಲ್ಲ, ನಾನು ಕೋಣೆಗೆ ಹೋಗ್ತಿದ್ದೀನಿ. ಹೀಗೆ ಹೇಳಿ ಅವಳು ಹೋಗ್ತಿದ್ದಾಗ ಸಂಧ್ಯಾ ಬೇಗನೆ ಹೇಳಿದ್ಲು, ರಚಿತಾ, ಸ್ವಲ್ಪ ರುದ್ರನನ್ನು ಕೋಣೆ ಕರ್ಕೊಂಡು ಹೋಗಿ ಮಲಗಿಸ್ತೀಯಾ? ನನಗೊಂದು ಸಣ್ಣ ಕೆಲಸ ಇದೆ, ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕಿದೆ. ನಾನು ಅದನ್ನು ಮುಗಿಸ್ಬರ್ತೀನಿ. ನೀನು ಅವನನ್ನು ನೋಡ್ಕೊಳ್ತೀಯಾ? ಇದು ಕೇಳಿ ರಚಿತಾ ನಗ್ತಾ ರುದ್ರನನ್ನು ತನ್ನ ಮಡಲಲ್ಲಿ ಎತ್ಕೊಂಡ್ಳು ಮತ್ತು ಅವನನ್ನು ಕರ್ಕೊಂಡು ಬೇಗನೆ ಕೋಣೆಗೆ ಹೋದ್ಲು. ಸಂಧ್ಯಾ ಸ್ವಲ್ಪ ಹೊತ್ತು ಅಗ್ನಿವರ್ಮನ್ನ ನೋಡ್ತಾ ಹೇಳಿದ್ಲು, ನೀನು ಬಹುಶಃ ನಿನ್ನ ಕೆಲಸ ಮಾಡ್ಕೊಳ್ಬೇಕನ್ಸುತ್ತೆ. ಹೀಗೆ ಹೇಳ್ತಾ ಅವಳು ಒಂದು ತಟ್ಟೆಯಲ್ಲಿ ಊಟ ತೆಗೆದುಕೊಂಡು ಕೋಣೆಗೆ ಹೋದ್ಲು. ಸ್ವಲ್ಪ ಹೊತ್ತಿನ ನಂತರ ಹೊರಗೆ ಬಂದಳು. ಕೆಲಸದವನಿಗೆ ಎಲ್ಲ ತಟ್ಟೆಗಳನ್ನ ಎತ್ತಲು ಹೇಳಿ ತಾನೇ ನಿಂತು ಕೆಲಸ ಮಾಡಿಸಿದ್ಲು. ಅವಳು ಕೋಣೆಗೆ ಮರಳಿ ಬಂದಾಗ ರಚಿತಾ ಆರಾಮವಾಗಿ ಊಟ ಮಾಡಿರೋದನ್ನು ನೋಡಿದ್ಲು. ಅವಳೇನೂ ಹೇಳಲಿಲ್ಲ, ಸುಮ್ಮನೆ ರಚಿತಾಳನ್ನು ನೋಡ್ತಿದ್ಲು. ರಚಿತಾ ತುಂಬ ಉದಾಸೀನವಾಗಿ ಕಾಣ್ತಿದ್ಲು ಮತ್ತು ಊಟ ಮಾಡಿದ್ಲೇ ಏನೋ ಯೋಚಿಸ್ತಾ ಇದ್ಲು. ಇನ್ನೊಂದು ಕಡೆ ಅಗ್ನಿವರ್ಮ ಕೋಪದಿಂದ ಹೇಳ್ದ, ಅವಳು ಹೋಗ್ಬಿಟ್ಲು, ನನಗೆ ಅವಳ ಜೊತೆ ಇರಬೇಕಿತ್ತು, ನನಗಿಂದು ಅವಳ ಜೊತೆ ಅದೆಲ್ಲವನ್ನ ಮಾಡಬೇಕಿತ್ತು. ಆದರೆ ಅವಳು ಹೋದ್ಲು. ನಂಗೆ ತುಂಬ ಕೋಪ ಬರ್ತಿದೆ. ಏನೇ ಆದರೂ ನಾನು ಅವಳನ್ನು ಪಡೆದೇ ತೀರ್ತೀನಿ. ಇಂಥ ಅವಕಾಶವನ್ನು ನಾನು ಕೊಡೋದಿಲ್ಲ. ನನಗೆ ಅವನ ಕೆಲಸವನ್ನು ಮುಗಿಸ್ಬೇಕು ಮತ್ತು ಇವಳನ್ನು ಪಡಿಬೇಕು. ರಚಿತಾಳಿಗೆ ನಾನು ಏನು ಬೇಕಾದರೂ ಮಾಡಬಲ್ಲೆ. ಅದಕ್ಕಾಗಿ ನನ್ನ ಸ್ವಂತ ಅಣ್ಣನನ್ನೇ ಕೊಲ್ಲಬೇಕಾದರೂ ಸರಿ. ಹೀಗೆ ಹೇಳ್ತಾ ಅವನು ವಿಚಿತ್ರವಾಗಿ ನಗ್ತಾ ಸ್ಟಡಿ ರೂಮ್ಗೆ ಬಂದ ಮತ್ತು ತನ್ನ ಶರ್ಟ್ ಬಿಚ್ಚಿ ಪಕ್ಕಕ್ಕೆಸ್ದ. ನಂತರ ಸೋಫಾದ ಮೇಲೆ ಕೂತು ಒಂದು ಸಿಗರೇಟ್ ತೆಗೆದು ಸೇದೋದಕ್ಕೆ ಆರಂಭಿಸ್ದ. ಅವನು ಈ ಸ್ಥಿತಿಯಲ್ಲಿ ತುಂಬ ಹಾಟಾಗಿ ಕಾಣ್ತಿದ್ದ ಮತ್ತು ತುಂಬ ಕಾತರದಿಂದ ರಚಿತಾಳಿಗಾಗಿ ಕಾಯ್ತಿದ್ದ. ಆದರೆ ಕೆಲವು ಗಂಟೆಗಳು ಕಳೆದರೂ ರಚಿತಾ ಬರಲೇ ಇಲ್ಲ. ಈಗ ರಚಿತಾ ಬರ್ತಾಳೆ ಅಂತ ಅವನಿಗೆ ಅನ್ನಿಸ್ತಿತ್ತು. ಆದರೆ ತುಂಬ ಹೊತ್ತಾದರೂ ಅವಳು ಬರ್ತಿದ್ದಾಗ ಅವನಿಗೆ ತುಂಬ ಕೋಪ ಬಂತು ಮತ್ತು ಚಡಪಡಿಕೆ ಶುರುವಾಯಿತು. ಇತ್ತ ರಚಿತಾ ಅಳ್ತಿದ್ಲು. ಅವಳು ಅಳಿದ್ಲೆ ಸಂಧ್ಯಾಳಿಗೆಲ್ಲವನ್ನ ಹೇಳಿದ್ಲು. ನನಗೆ ತುಂಬ ವಿಚಿತ್ರವಾಗಿ ಅನ್ನಿಸ್ತಿದೆ. ಇವನು ಅಗ್ನಿವರ್ಮ ಅಲ್ಲ, ಬೇರೆ ಯಾರೋ ಇದ್ದಾರೆ ಅನ್ನಿಸ್ತಿದೆ. ಅವನನ್ನು ಮುಟ್ಟಿದಾಗಲೆಲ್ಲ ನನಗೆ ಚಡಪಡಿಕೆ ಆಗ್ತಿದೆ, ಅಸಹ್ಯ ಅನ್ನಿಸ್ತಿದೆ. ಇವನು ಅಗ್ನಿವರ್ಮ ಅಲ್ಲ, ಯಾರೋ ವೇಷ ಹಾಕೊಂಡು ಬಂದಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ. ಹೀಗೆ ಹೇಳಿ ರಚಿತಾ ಅಳೋದಕ್ಕೆ ಪ್ರಾರಂಭಿಸಿದ್ಲು. ಅವಳ ಮಾತು ಕೇಳಿ ಸಂಧ್ಯಾ ಅವಳ ತಲೆ ಸವರ್ತಾ ಹೇಳಿದ್ಲು, ಪರವಾಗಿಲ್ಲ, ನನಗೂ ಹಾಗೆಯೇ ಅನ್ನಿಸ್ತಿದೆ. ಇದು ಸಹಜ, ನೀನು ಗಾಬರಿ ಆಗಬೇಡ. ನೀನು ನನ್ನ ಜೊತೆ ಇರು. ನೀನು ಹೆದರೋ ಅಗತ್ಯ ಇಲ್ಲ. ಅವನಿಗೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಇಲ್ಲಿದ್ದೀನಲ್ವಾ, ನಾನು ನಿನ್ನ ಉಳಿಸ್ತೀನಿ, ನೀನು ಚಿಂತಿಸ್ಬೇಡ. ಹೀಗೇಳಿ ಅವಳು ನಕ್ಕಿದ್ಲು. ರಚಿತಾ ತನ್ನ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವಳನ್ನ ನೋಡ್ತಾ ಹೇಳಿದ್ಲು, ಅಗ್ನಿವರ್ಮ ಎಲ್ಲಿ ಹೋದರು ಮತ್ತು ಇವನು ಯಾರಾಗಿರಬಹುದು? ಅವನನ್ನು ಎಲ್ಲಿಯೋ ಬಚ್ಚಿಟ್ಟಿದ್ದಾನೆ ಅಂತ ನನಗನ್ನಿಸ್ತಿದೆ. ಆದರೆ ಅವರಷ್ಟು ಸುಲಭವಾಗಿ ಸಿಕ್ಬೀಳೋಷ್ಟು ದೌರ್ಬಲ್ಯರೇನಲ್ಲ. ಅವ್ರನ್ನ ಯಾರೂ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರು ತುಂಬ ಶಕ್ತಿವಂತರು. ಸ್ಟಡಿ ರೂಮ್. ಅವನು ಎಷ್ಟು ಹೊತ್ತಿನಿಂದ ರಚಿತಾಳಿಗಾಗಿ ಕಾಯ್ತಿದ್ನೋ ಗೊತ್ತಿಲ್ಲ. ಆದರೆ ಅವಳು ಬರತ್ಲೇ ಇರಲಿಲ್ಲ. ಕಾಯ್ತಾ 2 ಗಂಟೆಗಳೇ ಕಳೆದಿದ್ದವು. ಅವನಿಗೆ ಕೋಪನೂ ಬರ್ತಿತ್ತು. ಆದರೆ ಅವನು ಈಗ ಹೊರಗೆ ಹೋಗುವಂತಿರಲಿಲ್ಲ. ಯಾಕಂದರೆ ಹೊರಗೆ ಸಂಧ್ಯಾ ಇದ್ಲು ಮತ್ತು ಯಾರಿಗೂ ಯಾವುದೇ ತಪ್ಪು ತಿಳುವಳಿಕೆ ಉಂಟಾಗೋದು ಅವನಿಗೆ ಇಷ್ಟವಿರಲಿಲ್ಲ. ತನ್ನ ಪ್ಲ್ಯಾನ್ ಫ್ಲಾಪ್ ಆಗಬಾರ್ದು ಎಂಬ ಕಾರಣಕ್ಕೆ ಅವನ ಕೋಪದಲ್ಲೇ ಒಳಗೆ ಕೂತಿದ್ದ. ಸ್ವಲ್ಪ ಹೊತ್ತಿನ ನಂತರ ಅವನು ಎದ್ದು ಬಾಲ್ಕನಿಗೆ ಬಂದ ಮತ್ತು ಜೇಬಿನಿಂದ ಸಿಗರೇಟ್ ತೆಗೆದು ಸೇದುತ್ತಾ ನಿಂತ. ತುಂಬ ಹೊತ್ತು ಅಲ್ಲಿಯೇ ನಿಂತು ಕಾಯ್ತಿದ್ರು. ಅವಳು ಬರಲಿಲ್ಲ. ಅತ್ತ ರಚಿತಾ ಮಲಗಿದ್ಲು ಮತ್ತು ಸಂಧ್ಯಾ ಕೂಡ ಮಲಗಿದ್ಲು. ರಚಿತಾ ಮತ್ತು ಸಂಧ್ಯಾಳ ಮಧ್ಯೆ ರುದ್ರ ಮಲಗಿದ್ದ. ಯಾಕೋ ಅಚಾನಕ್ಕಾಗಿ ರಚಿತಾಳ ನಿದ್ದೆ ಕೆಡ್ತು ಮತ್ತು ಅವಳಿಗೆ ತುಂಬ ವಿಚಿತ್ರ ಅನುಭವವಾಯಿತು. ಅವಳು ಎದ್ದು ಸುತ್ತಮುತ್ತ ನೋಡೋದಕ್ಕೆ ಆರಂಭಿಸಿದ್ಲು. ಯಾರೋ ಕಿರ್ಚಿತಾ, ನನ್ನ ಹತ್ರ ಬಾ, ನನ್ನನ್ನು ಹೊರಗೆ ತೆಗೀರಿ, ನನಗೆ ನಿನ್ನ ಅವಶ್ಯಕತೆ ಇದೆ ಮತ್ತು ನೀನು ಈಗಲೇ ಇಲ್ಲಿಗೆ ಬರಬೇಕು, ಏನೇ ಆದರೂ ಸರಿ ಅಂತ ಹೇಳ್ತಿರೋ ಅಂತ ಅವಳಿಗೆ ಅನ್ನಿಸ್ತು. ಯಾರೋ ಅವಳಿಗೆ ಈ ಮಾತುಗಳನ್ನ ಹೇಳ್ತಿದ್ದಾರೆ ಅಂತ ಅವಳಿಗೆ ಭಾಸವಾಯಿತು. ಹಾಗಾಗಿ ಅವಳು ಹೆದರ್ತಾ ಗಾಬರಿಯಿಂದ ಹಾಸಿಗೆಯಿಂದ ಕೆಳಗಿಳಿದ್ಲು ಮತ್ತು ತನ್ನ ದುಪ್ಪಟ್ಟಾವನ್ನು ಸರಿ ಮಾಡ್ಕೊಳ್ತಾ ಹೊರಗೆ ಬಂದಳು. ಅವಳೀಗ ಬಿಳಿ ಬಣ್ಣದ ಲಾಂಗ್ ಕುರ್ತಿ ಮತ್ತು ಬಿಳಿ ಬಣ್ಣದ ಸುಂದರವಾದ ದುಪ್ಪಟ್ಟ ಧರಿಸಿದ್ಲು. ಅವಳು ಕೂದಲು ಪೂರ್ತಿ ಹರಡಿಕೊಂಡಿತ್ತು, ಗಾಳಿಯಲ್ಲಿ ತೇಲ್ತಿದ್ವು. ಅವಳು ಒಮ್ಮೆ ಸುತ್ತಮುತ್ತ ನೋಡಿ ತನ್ನ ಪಾದದ ಗೆಜ್ಜೆಯನ್ನು ತೆಗೆದು ಪಕ್ಕಕ್ಕಿಟ್ಟು ಮೆಲ್ಲನೆ ಹೊರಗೆ ಬಂದಳು. ಹೊರಗಿನ ತೋಟಕ್ಕೆ ಬಂದ ಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಅನ್ನಿಸ್ತು. ಆದರೆ ಈಗಲೂ ಅವಳಿಗೆ ಯಾಕೋ ವಿಚಿತ್ರವಾಗಿ ಅನ್ನಿಸ್ತಿತ್ತು. ಯಾರೋ ಇನ್ನೂ ಅವಳನ್ನು ಕರೀತಿದ್ದಾರೆ ಅಂತ ಅನ್ನಿಸ್ತಿತ್ತು. ಅವಳ ಕಾಲುಗಳು ಯಾವುದೋ ಕಡೆಗೆ ಅವಳನ್ನ ಕರ್ಕೊಂಡು ಹೋಗ್ತಿರುವಂತೆ ಇತ್ತು.
ಏನಾಗ್ತಿದೆ ಅಂತ ಅವಳಿಗೆ ಅರ್ಥ ಆಗ್ತಿರಲಿಲ್ಲ. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಅವಳಿಗೆ ಗೊತ್ತಾಗ್ತಿರಲಿಲ್ಲ. ಆದರೆ ಅಷ್ಟರಲ್ಲಿ ಅವಳಿಗೇನೋ ಅನುಭವ ಆಯಿತು ಮತ್ತು ಅವಳು ಹಿಂದೆ ತಿರುಗಿ ತೋಟದ ಪಕ್ಕದ ಗೋಡೆಯನ್ನು ನೋಡಿದ್ಲು. ಅವಳಿಗೆ ವಿಚಿತ್ರ ಅನ್ನಿಸ್ತು. ಅವಳು ಅದರ ಹತ್ರ ಹೋದ್ಲು ಮತ್ತು ಆಗ ಅವಳ ಕಾಲು ಜಾರ್ತು. ಅವಳು ಗೋಡೆಯನ್ನು ಹಿಡ್ಕೊಂಡ್ಳು. ಅಷ್ಟರಲ್ಲೇ ಕೆಳಗಿನಿಂದ ಒಂದು ಗೇಟ್ ತೆರೆದುಕೊಂತು. ಅವಳು ಅಚ್ಚರಿಗೊಂಡು ಬೇಗನೆ ಕೆಳಗೆ ಇಳಿಯೋದಕ್ಕೆ ಆರಂಭಿಸಿದ್ಲು. ಅವಳು ಇಷ್ಟು ಅವಸರದಲ್ಲಿ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಹೋಗಬೇಕು ಅನ್ನಿಸ್ತಷ್ಟೇ ಆಗ ಕೆಳಗಿಳಿದ್ಲು. ಎಷ್ಟೋ ಮೆಟ್ಟಿಲುಗಳನ್ನು ಇಳಿದ ಮೇಲೆ ಅವಳು ಕೆಳಗೆ ತಲುಪಿದ್ಲು. ಅದಕ್ಕೆ ಸುಮಾರು 20 ನಿಮಿಷಗಳು ಬೇಕಾಯಿತು. ಕೆಳಗೆ ತುಂಬ ಕತ್ತಲಿತ್ತು. ಅವಳಿಗೆ ಸರಿಯಾಗಿ ಏನೂ ಕಾಣ್ತಿರಲಿಲ್ಲ. ಆದರೂ ಅವಳು ಕತ್ತಲೆಯಲ್ಲೇ ಮುಂದೆ ನಡೆದ್ಲು. ತುಂಬ ದೂರ ಹೋದ್ಮೇಲೆ ಹಠಾತ್ತಾಗ ಅವಳಿಗೆ ಬೆಳಕು ಕಾಣ್ತು. ಆದರೆ ಅವಳು ಮುಂದೆ ಹೋಗ್ತಿದ್ದಂತೆ ಅವಳಿಗೆ ರಕ್ತದ ಮತ್ತು ಕೊಳೆತ ಮಾಂಸದ ವಾಸನೆ ಬರೋದಕ್ಕೆ ಆರಂಭಿಸ್ತು. ಅವಳಿಗೆ ವಾಂತಿ ಬರುವಂತೆ ಅನ್ನಿಸ್ತು. ಅಷ್ಟು ಗಲೀಜು ವಾಸನೆ ಇತ್ತದು. ಅವಳ ಕಾಲಿಗೇನೋ ಅಂಟಾದ ಮತ್ತು ಹಸಿಯಾದ ವಸ್ತುವಿನ ಅನುಭವ ಆಯಿತು. ಆದರೆ ಅವಳು ಇದನ್ನೆಲ್ಲ ನಿರ್ಲಕ್ಷಿಸಿ ಆ ಬೆಳಕಿನ ಹತ್ತಿರ ಹೋದ್ಲು. ಆಗ ಅವಳಿಗೆ ಯಾರೋ ಕಂಡ್ರು. ಯಾರೋ ಒಬ್ಬರು ಶರ್ಟ್ ಇಲ್ಲದೆ ಕೂತಿದ್ರು. ಅವರ ಕುತ್ತಿಗೆ, ಕೈ ಮತ್ತು ಕಾಲುಗಳಿಗೆ ಸರಪಳಿಗಳನ್ನು ಕಟ್ಟಲಾಗಿತ್ತು. ಅವರು ಬರೀ ಬ್ಲ್ಯಾಕ್ ಪ್ಯಾಂಟ್ ಧರಿಸಿದ್ರು ಮತ್ತು ಅವರ ಬೆನ್ನಿನ ಮೇಲೆ ದೊಡ್ಡ ದೊಡ್ಡ ಗಾಯದ ಗುರುತುಗಳಿದ್ವು. ಅವುಗಳಿಂದ ರಕ್ತ ಬರ್ತಿತ್ತು ಮತ್ತು ಕೆಲವು ಕಡೆ ರಕ್ತ ಒಣಗಿ ಹೋಗಿತ್ತು. ಯಾರೋ ಚಾಕುವಿನಿಂದ ಅವರ ಮೇಲೆ ಹಲ್ಲೆ ಮಾಡಿದಂತೆ ಕಾಣುತ್ತಿತ್ತು ಮತ್ತು ಅವರು ಪೂರ್ತಿಯಾಗಿ ಬೆವರಿನಲ್ಲಿ ನೆಂದಿದ್ರು. ಆದರೂ ಅವರು ಹಿಂದಿನಿಂದ ನೋಡೋದಕ್ಕೆ ತುಂಬ ಆಕರ್ಷವಾಗಿ ಕಾಣ್ತಿದ್ರು. ಇತ್ತ ಯಾರೋ ಬಂದ್ಸದ್ ಕೇಳಿ ಅವರು ಹಠಾತ್ತಾಗಿ ತಿರುಗಿದ್ರು. ರಚಿತಾ ಅಚ್ಚರಿಯಿಂದ ತನ್ನ ಬಾಯಿ ಮೇಲೆ ಕೈ ಇಟ್ಕೊಂಡ್ಳು. ಯಾಕಂದರೆ ಅದು ಅಗ್ನಿವರ್ಮ ಆಗಿದ್ದ. ಅಗ್ನಿವರ್ಮನನ್ನು ಕಂಡು ಅವಳು ದಂಗಾದ್ಲು. ಯಾಕಂದರೆ ಅಗ್ನಿವರ್ಮ ಮೇಲೆ ಕೋಣೆಯಲ್ಲಿದ್ನಲ್ಲ, ಹಾಗಾದರೆ ಇವನು ಇಲ್ಲಿ ಏನು ಮಾಡ್ತಿದ್ದಾನೆ? ಆಗ ಅವಳಿಗೆಲ್ಲವೂ ಅರ್ಥ ಆಯಿತು. ಮೇಲಿರೋನು ಯಾರೋ ವೇಷಧಾರಿ ಅಂತ ಮತ್ತು ಒಳಗಿನಿಂದ ಅವಳಿಗೆ ಅನ್ನಿಸ್ತು ಇವನೇ ತನ್ನ ನಿಜವಾದ ಅಗ್ನಿವರ್ಮ ಎಂದು. ಅವಳಿಗೆ ಹೋಗಿ ಅವನನ್ನು ಅಪ್ಕೊಳ್ಬೇಕು ಅನ್ನಿಸ್ತು. ಇತ್ತ ರಚಿತಾಳನ್ನು ನೋಡಿ ಅವನು ತನ್ನ ಕೂದಲನ್ನು ಕೈಯಿಂದ ಹಿಂದೆ ಸರಿಸಿ ಎದ್ದು ಅವಳ ಹತ್ರ ಬಂದ. ರಚಿತಾ ಕೂಡ ಅವನನ್ನು ಕಂಡು ಹೆದರಿ ಹಿಂದೆ ಸರಿದ್ಲು. ಆದರೆ ಅವನು ಯಾವುದೇ ಭಾವನೆ ಇಲ್ಲದೆ ಹೇಳ್ದ, ಪಕ್ಕದಲ್ಲಿ ಕೀ ಇದೆ, ಬಾಗಿಲು ತೆರಿ. ರಚಿತಾ ಹೆದರ್ತಾ ಸುತ್ತಮುತ್ತ ನೋಡಿದ್ಲು. ಆಗ ಅವಳಿಗೆ ಒಂದು ಕೀ ಗೊಂಚಲು ಕಾಣ್ತು. ಅವಳು ಬೇಗನೆ ಅದನ್ನು ತೆಗೆದುಕೊಂಡು ಬಂದು ಅವನ ಮುಂದೆ ಹಿಡಿದ್ಲು. ಅಗ್ನಿವರ್ಮ ಅದು ಯಾವ ಕೀ ಅಂತ ಹೇಳ್ದ. ಅವಳು ಬೇಗನೆ ಬಾಗಿಲು ತೆರೆದ್ಲು. ಬಾಗಿಲು ತೆರೆದಿದ್ದಂತೆ ಅಗ್ನಿವರ್ಮ ಹೊರಗೆ ಬಂದು ಅವಳನ್ನ ಅಪ್ಕೊಂಡ ಮತ್ತು ತನ್ನ ತೋಳುಗಳಲ್ಲಿ ಬಂಧಿಸ್ದ. ಅವನೆಷ್ಟು ಗಟ್ಟಿಯಾಗಿ ಅವಳನ್ನ ಅಪ್ಕೊಂಡಿದ್ದ ಅಂದರೆ ರಚಿತಾಳಿಗೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಿತ್ತು. ಆದರೆ ಈಗ ಅವಳಿಗೆ ನೆಮ್ಮದಿ ಅನ್ನಿಸ್ತಿತ್ತು. ಮೊದಲು ಅವನು ಮುಟ್ಟಿದಾಗ ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ, ಆದರೆ ಇವನು ಮುಟ್ಟಿದಾಗ ಅವಳಿಗೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಇತ್ತ ಅಗ್ನಿವರ್ಮ ಕೆಳಗೆ ಬಾಗಿ ಅವಳ ತುಟಿಗಳನ್ನ ಚುಂಬಿಸೋದಕ್ಕೆ ಶುರು ಮಾಡ್ದ. ಎಷ್ಟೋ ವರ್ಷಗಳಿಂದ ಮರುಭೂಮಿಯಲ್ಲಿ ಅಲೆದ ಮೇಲೆ ಇಂದು ನೀರಿನಲ್ಲಿ ಹಳ್ಳ ಸಿಕ್ಕಿದಂತಾಯ್ತು ಅವನಿಗೆ. ಅವನು ಅತೀವ ಬಾಯಾರಿಕೆಯಿಂದ ಅವಳ ತುಟಿಗಳನ್ನ ಚುಂಬಿಸ್ತಿದ್ದ. ರಚಿತಾ ಕೂಡ ಅವನನ್ನು ಸ್ವಲ್ಪವೂ ತಡಿಲಿಲ್ಲ. ಅವಳು ಅವನಿಗೆ ಚುಂಬಿಸಲು ಬಿಟ್ಲು ಮತ್ತು ತಾನು ಅವನಿಗೆ ಸಾಥ್ ನೀಡಿದ್ಲು. ಅವಳು ಅಗ್ನಿವರ್ಮನ ಬೆನ್ನನ್ನು ತನ್ನ ಉಗುರುಗಳಿಂದ ಪರ್ಚೋದಕ್ಕೆ ಶುರು ಮಾಡಿದ್ಲು. ಆಗ ಅಗ್ನಿವರ್ಮ ಅವಳ ಸೊಂಟವನ್ನು ಹಿಡಿದು ಮೇಲೆತ್ಕೊಂಡ ಮತ್ತು ಅವಳ ಕಾಲುಗಳನ್ನ ತನ್ನ ಸೊಂಟಕ್ಕೆ ಸುತ್ತಕೊಂಡು ಅವಳನ್ನ ಗೋಡೆಗೆ ಒರಗಿಸಿ ಅವಳು ಒಂದು ಕಾಲನ್ನು ಸವರ್ತಾ ಅವಳ ತುಟಿಗಳನ್ನು ಚುಂಬಿಸ್ತಾ ಇದ್ದ. ನಿಲ್ಲಿಸದೆ ಅವರಿಬ್ಬರು ತುಂಬ ಹೊತ್ತಿನವರೆಗೆ ಒಬ್ರಿಗೊಬ್ರು ಚುಂಬಿಸ್ತಿದ್ರು. ಮಧ್ಯೆ ಮಧ್ಯೆ ಸ್ವಲ್ಪ ವಿರಾಮವನ್ನು ತೆಗೆದುಕೊಂಡ್ರು, ಉಸಿರಾಡ್ತಿದ್ರು. ಆದರೆ ಅಷ್ಟರಲ್ಲಿ ರಚಿತಾಳಿಗೆ ತನ್ನ ಕೈಗಳಿಗೆ ಏನೋ ಹಸಿಯಾದ ಅನುಭವ ಆಯಿತು. ಅವಳ ಕಣ್ಣು ತೆರೆದು ಹಿಂದೆ ನೋಡಿದ್ಲು. ಅಲ್ಲಿ ರಕ್ತ ಬರ್ತಿತ್ತು. ಅವಳ ಕೈಗಳು ಪೂರ್ತಿಯಾಗಿ ರಕ್ತದಿಂದ ತುಂಬಿದ್ವು. ಅವಳು ಗಮನಿಸಿದ್ಲು, ತಾನು ಎಕ್ಸೈಟ್ಮೆಂಟಲ್ಲಿ ತನ್ನ ಉಗುರುಗಳಿಂದ ಅವನ ಬೆನ್ನನ್ನು ಪರಚ್ತಿದ್ದೆ ಮತ್ತು ಈ ಕಾರಣದಿಂದ ಅವನ ಗಾಯದ ಜಾಗದಿಂದ ರಕ್ತ ಬರೋದಕ್ಕೆ ಶುರುವಾಗಿತ್ತು. ಆಗ ಅವಳು ಹೆದರಿ ಅಗ್ನಿವರ್ಮನನ್ನು ದೂರ ತಳ್ಳುತ್ತಾ ಹೇಳಿದ್ಲು, ಬಿಡು ನನ್ನನ್ನು. ಇದು ಕೇಳಿ ಅಗ್ನಿವರ್ಮ ಮೆಲ್ಲನೆ ಅವಳ ತುಟಿಗಳನ್ನ ಬಿಟ್ಟ ಮತ್ತು ಯಾವುದೇ ಭಾವನೆ ಇಲ್ಲದೆ ಅವಳನ್ನು ನೋಡುತ್ತಾ ಹೇಳ್ದ, ವೈ. ಇದು ಕೇಳಿ ಅವಳು ಗಾಬರಿಯಿಂದ ಹೇಳಿದ್ಲು, ನೋಡು, ನಿಂಗೆ ತುಂಬ ಏಟು ಬಿದ್ದಿದೆ, ರಕ್ತ ಬರ್ತಿದೆ. ಮೊದಲು ನಿನ್ನ ಗಾಯಗಳಿಗೆ ಮದ್ದು ಹಚ್ಚಬೇಕು. ತುಂಬ ರಕ್ತ ಹೋಗ್ತಿದೆ. ಇದರಿಂದ ಇನ್ಫೆಕ್ಷನ್ ಕೂಡ ಆಗಬಹುದು. ತುಂಬ ರಕ್ತ ಹರಿದು ಹೋಗ್ತಿದೆ. ನಾವೀಗ ಮನೆಗೆ ಹೋಗಬೇಕು. ಇದು ಕೇಳಿ ಅಗ್ನಿವರ್ಮ ಏನೂ ಹೇಳಲಿಲ್ಲ. ಅವನು ಅವಳನ್ನು ಏನೂ ಹೇಳಲೂ ಇಲ್ಲ. ಅವಳನ್ನ ತನ್ನ ತೋಳುಗಳಲ್ಲಿ ಎತ್ಕೊಂಡು ಹೊರಬರೋದಕ್ಕೆ ಶುರು ಮಾಡ್ದ. ಆದರೆ ರಚಿತಾಳಿಗೆ ಹೆದರಿಕೆ ಆಯಿತು. ಯಾಕಂದರೆ ಅಗ್ನಿವರ್ಮನಿಗೆ ಈಗಾಗಲೇ ತುಂಬ ಏಟು ಬಿದ್ದಿತ್ತು. ಅದರ ಮೇಲೆ ಅವಳನ್ನ ಎತ್ಕೊಂಡ. ಇದು ಯೋಚಿಸಿ ಅವಳು ಹೇಳಿದ್ಲು, ನೋಡು, ನನ್ನ ಕೆಳಗಿಳಿಸು, ನಾನು ನಡ್ಕೊಂಡು ಬರಬಲ್ಲೆ. ನಿಂಗೆ ತುಂಬ ಏಟು ಬಿದ್ದಿದೆ, ರಕ್ತ ಬರ್ತಿದೆ. ಕನಿಷ್ಠ ನಿನ್ನ ಬಗ್ಗೆ ಕಾಳಜಿ ಮಾಡು, ನಾನು ನಡಿಬಲ್ಲೆ. ನಿನ್ನ ಗಾಯ ಇನ್ನೂ ಜಾಸ್ತಿ ಆಗೋದು ನನಗಿಷ್ಟ ಇಲ್ಲ, ನನ್ನ ಇಳಿಸು. ಇದು ಕೇಳಿ ಅಗ್ನಿವರ್ಮ ಇಷ್ಟೇ ಹೇಳ್ದ, ಇದು ನನಗೆ ಅಭ್ಯಾಸವಾಗಿಬಿಟ್ಟಿದೆ, ನನಗೆ ನೋವಾಗೋದಿಲ್ಲ, ನೀನು ಚಿಂತಿಸಬೇಡ. ಇದು ಕೇಳಿ ರಚಿತಾಳಿಗೆ ಇನ್ನೇನೂ ಹೇಳೋದಕ್ಕಾಗಲಿಲ್ಲ. ಅವಳು ಸುಮ್ಮನೆ ದೀರ್ಘ ಉಸಿರು ಬಿಟ್ಟಳು. ಅಗ್ನಿವರ್ಮ ಅವಳನ್ನ ತೋಟ ಕರೆತಂದ ಮತ್ತು ಬಾಗಿಲನ್ನು ತನ್ನ ಕಾಲುಗಳಿಂದಲೇ ಮುಚ್ಚಿದ.
ನಂತರ ಅವನು ಸುತ್ತಮುತ್ತ ನೋಡಿದ. ತೋಟದಲ್ಲಿ ಒಂದು ಸುಂದರವಾದ ಗಾಜಿನ ಕೋಣೆ ಇತ್ತು. ಅದರ ಒಳಗಿನಿಂದ ಏನನ್ನೂ ನೋಡಲು ಸಾಧ್ಯವಿರಲಿಲ್ಲ. ಅದರ ಒಳಗಿನಿಂದ ಹೊರಗಿನ ಪ್ರಪಂಚ ಎಲ್ಲವೂ ಕಾಣುತ್ತಿತ್ತು. ಅಗ್ನಿವರ್ಮ ಅವಳನ್ನ ಕರ್ಕೊಂಡು ಒಳಗೆ ಹೋದ ಮತ್ತು ತನ್ನ ಕಾಲಿನಿಂದ ಬಾಗಿಲು ತೆರೆದ. ಒಳಗೆ ಬರ್ತಿದ್ದಂತೆ ಬಾಗಿಲು ಮುಚ್ಕೊಂತು. ಅಲ್ಲಿ ಬಾಗಿಲೇ ಇಲ್ವೇನೋ ಎಂಬಂತೆ ಇತ್ತು ಅದು. ಒಳಗೆ ತುಂಬ ಸುಂದರವಾದ ನೋಟ ಇತ್ತು. ಸುತ್ತಮುತ್ತ ಎಷ್ಟೋ ಗಿಡಮರಗಳಿದ್ವು ಮತ್ತು ಹೂಗಳ ಮೇಲೆ ಚಿಟ್ಟೆಗಳು ಮಲಗಿದ್ವು. ಹೊಳೆಯುವ ಮಿಂಚುಳುಗಳು ತಮ್ಮ ಬೆಳಕನ್ನು ಹರಡಿ ಆ ವಾತಾವರಣವನ್ನು ಇನ್ನೂ ಸುಂದರವಾಗಿಸಿದ್ವು. ಇದೆಲ್ಲವನ್ನ ನೋಡಿ ರಿಚಿತಾಳಿಗೆ ತುಂಬ ಖುಷಿಯಾಯಿತು. ಅಲ್ಲಿ 2-3 ಸೋಫಾಗಳಿದ್ವು. ಅಗ್ನಿವರ್ಮ ಒಂದು ಸೋಫಾದ ಹತ್ರ ಹೋದ ಮತ್ತು ತನ್ನ ಕಾಲಿನಿಂದ ಒಂದು ಬಟನ್ ಒತ್ತಿದ. ಆ ಸೋಫಾ ಸ್ವಲ್ಪ ಹೊತ್ತಿನಲ್ಲೇ ಒಂದು ಸುಂದರವಾದ ದುಂಡಗಿನ ಹಾಸಿಗೆಯಾಗಿ ಬದಲಾಯಿತು ಮತ್ತು ಅದರ ಸುತ್ತಲೂ ಪರದೆಗಳು ಬಿದ್ದವು. ಅಗ್ನಿವರ್ಮ ರಿಚಿತಾಳನ್ನು ಮೆಲ್ಲನೆ ಅದರ ಮೇಲೆ ಮಲಗಿಸ್ದ. ಅವಳು ಯಾವುದೋ ಹೂವಿನ ಮೊಗ್ಗಿನಂತೆ ಸ್ವಲ್ಪ ಅತ್ತಿತ್ತಾದರೂ ಮುರಿದು ಹೋಗ್ಬೋದು ಅಥವಾ ಬಾಡಿ ಹೋಗ್ಬೋದು ಎಂಬಂತೆ ಅವಳನ್ನ ಮಲಗಿಸಿದ. ಮುಂದಿನ ಕ್ಷಣವೇ ರಚಿತಾ ಅವನ ಕೈ ಹಿಡಿದು ತನ್ನ ಹತ್ರ ಕೂರಿಸ್ಕೊಂಡ್ಳು ಮತ್ತು ಕೇಳಿದ್ಲು, ಇದೆಲ್ಲವೂ ಏನಾಗ್ತಿದೆ? ಅವನು ಯಾರು ಮತ್ತು ನೀನು ಅಲ್ಲಿಗೆ ಹೇಗೆ ತಲುಪ್ತೆ? ನೀನು ನನಗೆ ಹೇಳಲೇಬೇಕು. ಇದು ಕೇಳಿ ಅಗ್ನಿವರ್ಮ ಯಾವುದೇ ಭಾವನೆ ಇಲ್ಲದೆ ಹೇಳ್ದ, ಅದು ಏನೂ ಇಲ್ಲ. ಹೀಗೇಳಿ ಅವನು ಏಳಲು ಹೋದ. ಆದರೆ ರಚಿತಾ ಅವನ ಕೈ ಹಿಡಿದು ಎಳೆದು ಕೂರಿಸ್ತಾ ಹೇಳಿದ್ಲು, ಇಲ್ಲ, ನೀನು ನನಗೆ ಹೇಳಲೇಬೇಕು. ಇಲ್ದಿದ್ರೆ ನಾನು ನಿನ್ನ ಬಿಟ್ಟು ಆ ವೇಷಧಾರಿ ಬಳಿ ಹೋಗ್ಬಿಡ್ತೀನಿ. ನೀನು ನನಗೆ ಸತ್ಯ ಹೇಳ್ದಿದ್ರೆ ನಾನು ಹಾಗೇ ಮಾಡ್ತೀನಿ. ಮುಂದಿನ ಕ್ಷಣವೇ ಅಗ್ನಿವರ್ಮ ಅವಳನ್ನ ತನ್ನ ಹತ್ತಿರ ಕೆಳ್ಕೊಂಡು ಮತ್ತು ಅವಳ ಕೂದಲನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದು ಹಲ್ಲು ಕಡಿಯುತ್ತಾ ಹೇಳಿದ, ನೀನು ಮತ್ತೆ ಈ ಮಾತು ಹೇಳಿದ್ರೆ ನನಗಿಂತ ಕೆಟ್ಟವನು ಯಾರೂ ಇರೋದಿಲ್ಲ. ನಾನು ನಿನ್ನ ಜೊತೆ ಏನು ಮಾಡಬಲ್ಲೆ ಅಂತ ನಿನಗೆ ಗೊತ್ತು. ನಾನು ಶಾಶ್ವತವಾಗಿ ನಿನ್ನ ಅಪ್ಪ ಅಮ್ಮನನ್ನು ಕೊಲ್ಲಬಲ್ಲೆ. ನಿನ್ನ ತಂಗಿಯನ್ನು ಅಷ್ಟೇ. ನಿನ್ನ ತಂಗಿ ಈಗಾಗಲೇ ನನ್ನ ಬಂಧನದಲ್ಲಿದ್ದಾಳೆ. ಇದು ಕೇಳಿ ರಚಿತಾ ತನ್ನ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡ್ತಾ ಹೇಳಿದ್ಲು, ಹಾಗಾದರೆ ನಿನಗೇನಾಯಿತು ಅಂತ ನನಗೆ ಯಾಕೆ ಹೇಳೋದಿಲ್ಲ? ಮತ್ತು ನೀನು ಅಲ್ಲಿಗೆ ಹೇಗೆ ತಲುಪ್ತೆ? ನಿನಗೆ ಇಷ್ಟೊಂದು ಏಟು ಹೇಗೆ ಬಿತ್ತು? ಮತ್ತು ಅವನು ಯಾರು? ನನಗೇನೂ ಅರ್ಥ ಆಗ್ತಿಲ್ಲ. ಅವನು ನನ್ನನ್ನು ಅಸಹ್ಯವಾಗಿ ಮುಡ್ತಿದ್ದಾನೆ. ನನ್ನ ಮೇಲೆ ಬಲವಂತ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ದ. ನಾನು ತುಂಬ ಹೆದರಿದೆ, ಆದರೆ ಯಾಕೋ ತುಂಬ ಚಡಪಡಿಕೆ ಆಗ್ತಿತ್ತು. ನನಗೆ ನೀನು ನನ್ನನ್ನು ಕರೀತಿರುವಂತೆ ಅನ್ನಿಸ್ತು. ಹಾಗಾಗಿ ನಾನು ಎದ್ದು ತೋಟಕ್ಕೆ ಬಂದೆ. ತಪ್ಪಿ ನಾನು ಬಿದ್ದೆ ಮತ್ತು ಗೋಡೆ ಹತ್ತಿರ ಒಂದು ಬಟನ್ ಪ್ರೆಸ್ ಆಯಿತು. ಆ ಬಾಗಿಲು ತೆರೀತು ಮತ್ತು ನನಗೆ ಗೊತ್ತಿಲ್ಲ ನಾನು ಒಳಗೆ ಹೇಗೆ ಹೋದೆ ಅಂತ. ನಿನ್ನ ಹೇಗೆ ಭೇಟಿಯಾದೆ ಅಂತ ನನಗೆ ಗೊತ್ತಿಲ್ಲ. ಏನೂ ತಿಳಿತಾ ಇಲ್ಲ. ಹೀಗೆ ಹೇಳಿ ಅವಳು ಅಳುವುದಕ್ಕಾರಂಭಿಸಿದ್ಲು. ಇದನ್ನು ನೋಡಿ ಅಗ್ನಿವರ್ಮ ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡ ಮತ್ತು ಅವಳ ತಲೆ ಮೇಲೆ ಮುತ್ತು ಕೊಡ್ತಾ ಹೇಳ್ದ, ಇದೆಲ್ಲ ಮಾತುಗಳು ನಿನಗೆ ಅಗತ್ಯ ಇಲ್ಲ. ನಿನಗೆ ಯಾವಾಗಲಿಂದ ಇವೆಲ್ಲ ವಿಷಯಗಳಲ್ಲಿ ಇಷ್ಟೊಂದು ಆಸಕ್ತಿ ಶುರುವಾಯಿತು? ಮತ್ತು ಹೇಗಿದ್ದರೂ ನೋವಾಗ್ತಿರೋದು ನನಗೆ, ನಿನಗಲ್ಲ. ನೀನು ಇಷ್ಟೊಂದು ಚಿಂತಿಸೋ ಅಗತ್ಯ ಇಲ್ಲ. ಇದು ಕೇಳಿ ರಚಿತಾ ಕೋಪದಿಂದ ಅವನ್ನ ತಳ್ಳಿ ಹೇಳಿದ್ಲು, ನೀನು ತುಂಬ ಕೆಟ್ಟವನು. ನನಗೇನು ವ್ಯತ್ಯಾಸ ಆಗೋದಿಲ್ಲ ಅಂತ ನೀನು ಹೇಗೆ ಯೋಚಿಸ್ಬೋದು? ನನಗೆ ತುಂಬ ವ್ಯತ್ಯಾಸ ಆಗುತ್ತೆ. ತುಂಬ ಅಂದರೆ ತುಂಬ. ನಿನಗಿದು ಅರ್ಥ ಆಗೋದಿಲ್ಲ. ಯಾಕಂದರೆ ನಿನ್ನಲ್ಲಿ ಹೃದಯನೇ ಇಲ್ಲ. ನೀನು ಪ್ರಾಣಿ. ಅರೆ, ಪ್ರಾಣಿಗಳಲ್ಲೂ ಹೃದಯ ಇರುತ್ತೆ, ಆದರೆ ನಿನ್ನಲ್ಲಿಲ್ಲ. ನೀನು ಹುಚ್ಚ ಸೈತಾನ. ನೀನು ರಾಕ್ಷಸ. ನೀನು ಅದೆಲ್ಲವೂ ನೀನೇ. ಹೀಗೆ ಹೇಳ್ತಾ ಅವಳು ಅಳೋದಕ್ಕಾರಂಭಿಸಿದ್ಲು ಮತ್ತು ಅವನ ಎದೆ ಮೇಲೆ ಗುದ್ದಲು ಶುರು ಮಾಡಿದ್ಲು. ಮೆಲ್ಲನೆ ಅವಳು ಜೋರಾಗಿ ಹೊಡಿತಾ ಇದ್ಲು. ಆದರೆ ಅಗ್ನಿವರ್ಮನಿಗೆ ಸ್ವಲ್ಪವೂ ವ್ಯತ್ಯಾಸ ಆಗ್ತಿರಲಿಲ್ಲ. ಅವನಿಗೆ ಸ್ವಲ್ಪವೂ ನೋವಾಗ್ತಿರಲಿಲ್ಲ. ಅವನು ಬರೀ ಯಾವುದೇ ಭಾವನೆ ಇಲ್ಲದೆ ಅವಳನ್ನು ನೋಡ್ತಿದ್ದ ಮತ್ತು ಈ ಹುಡುಗಿ ತನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾಳೆ ಅಂತ ಯೋಚಿಸ್ತಿದ್ದ. ಇದನ್ನು ಯೋಚಿಸ್ತಾ ಅವನು ಅವಳ ಕೂದಲನ್ನು ಸವರೋದಕ್ಕಾರಂಭಿಸ್ದ. ನಂತರ ಅವನು ಮೆಲ್ಲನೆ ಅವಳ ತುಟಿಗಳಿಗೆ ಮುತ್ತು ಕೊಟ್ಟ ಮತ್ತು ಎದ್ದು ಎಲ್ಲಿಯೋ ಹೋದ. ರಚಿತಾ ಅಲ್ಲೇ ಕೂತು ತನ್ನ ಮೊಣಕಾಲಿನಲ್ಲಿ ಮುಖ ಅಡಗಿಸ್ಕೊಂಡು ಅಳೋದಕ್ಕಾರಂಭಿಸಿದ್ಲು. ಸ್ವಲ್ಪ ಹೊತ್ತಿನ ನಂತರ ಅಗ್ನಿವರ್ಮ ಕೈಯಲ್ಲಿ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಒಳಗೆ ಬಂದ ಮತ್ತು ರಚಿತಾಳನ್ನು ನೋಡ್ದ. ರಚಿತಾ ಕೂಡ ಅವನನ್ನು ನೋಡ್ತಿದ್ಲು. ಅಗ್ನಿವರ್ಮ ಅವಳ ಕೈಯಲ್ಲಿ ಫಸ್ಟ್ ಏಡ್ ಬಾಕ್ಸ್ ನೀಡಿ ಅವಳ ಮುಂದೆ ಕೂತ. ಅಗ್ನಿವರ್ಮ ಏನು ಬಯಸ್ತಿದ್ದಾನೆ ಅಂತ ರಚಿತಾಳಿಗೆ ಅರ್ಥ ಆಯಿತು. ಹಾಗಾಗಿ ಅವಳು ಬೇಗನೆ ಎದ್ದು ಅವನ ಗಾಯಗಳಿಗೆ ಮದ್ದು ಹಚ್ಚೋದಕ್ಕಾರಂಭಿಸಿದ್ಲು. ಅವನ ಗಾಯಗಳನ್ನ ಚೆನ್ನಾಗಿ ಸ್ವಚ್ಛ ಮಾಡಿದ್ಲು. ತುಂಬ ರಕ್ತ ಹೋಗಿತ್ತು ಮತ್ತು ಅಗ್ನಿವರ್ಮನಿಗೆ ತುಂಬ ಏಟು ಬಿದ್ದಿತ್ತು. ಆದರೆ ಅವನ ಮುಖದಲ್ಲಿ ನೋವಿನ ಯಾವುದೇ ಗುರುತು ಇರಲಿಲ್ಲ. ಅವನು ಬರೀ ಯಾವುದೇ ಭಾವನೆ ಇಲ್ಲದೆ ಕುಳಿತಿದ್ದ ಮತ್ತು ಎದುರಿನ ಮೇಲ್ಛಾವಣಿಯನ್ನು ನೋಡ್ತಾ ಇದ್ದ. ರಚಿತಾ ಬೇಗನೆ ಮದ್ದು ಹಚ್ಚಿ ಅವನ ಮುಂದೆ ಬಂದು ಕೂತ್ಲು. ಇದನ್ನು ನೋಡಿ ಅಗ್ನಿವರ್ಮ ಅವಳನ್ನು ತನ್ನ ಹತ್ರ ಕೆಳ್ಕೊಂಡ ಮತ್ತು ಅವಳ ಸುಂದರ ಕೂದಲನ್ನು ಅವಳ ಕಿವಿ ಹಿಂದೆ ಸರಿಸ್ತಾ ಹೇಳ್ದ, ವಾಂಟ್ ಟು ಲವ್ ಯು ಬ್ಯೂಟಿ, ಇಟ್ ವಿಲ್ ಹರ್ಟ್ ಯು ವೆರಿ ಬ್ಯಾಡ್ಲಿ. ಹೀಗೆ ಹೇಳ್ತಾ ಅವನು ಅವಳ ಸುಂದರ ತುಟಿಗಳನ್ನ ತನ್ನ ಬೆರಳುಗಳಿಂದ ಸವರಿಸೋದಕ್ಕೆ ಆರಂಭಿಸ್ದ. ರಚಿತಾ ಏನೂ ಹೇಳಲಿಲ್ಲ. ಅವಳು ಮೆಲ್ಲನೆ ಹಾಸಿಗೆ ಮೇಲೆ ಮಲಗಿದ್ಲು ಮತ್ತು ತನ್ನ ದುಪ್ಪಟ್ಟ ಅವನ ಪಕ್ಕಕ್ಕೆ ಸರಿಸಿದ್ಲು. ನಿನಗೆ ಏನು ಬೇಕೋ ಅದನ್ನು ಮಾಡು ಅಂತ ಹೇಳ್ತಿರುವಂತಿತ್ತದು. ಇದು ನೋಡಿ ಅಗ್ನಿವರ್ಮ ಅವಳ ಮೇಲೆ ಬಂದ ಮತ್ತು ಅವಳ ಕೈಗಳನ್ನ ಹಿಡ್ಕೊಂಡು ಅವನು ಅವಳ ಸುಂದರ ಮುಖವನ್ನೇ ನೋಡ್ತಿದ್ದ.
ತುಂಬ ಹೊತ್ತು ಅವಳ ಮುಖ ನೋಡಿದ ನಂತರ ಅವನು ಮೆಲ್ಲನೆ ತನ್ನ ತುಟಿಗಳಿಂದ ಅವಳ ಮೂಗಿನ ಮೇಲೆ ಮುತ್ತು ಕೊಟ್ಟ. ನಂತರ ಅವಳ ಕಣ್ಣುಗಳನ್ನು ಚುಂಬಿಸ್ದ. ರಚಿತಾ ಚಡಪಡಿಸತೊಡಗಿದ್ಲು ಮತ್ತು ಅವನ ಬೆನ್ನಿನ ಮೇಲೆ ಮತ್ತೆ ತನ್ನ ಉಗುರುಗಳಿಂದ ಪರ್ಚೋದಕ್ಕೆ ಶುರು ಮಾಡಿದ್ಲು. ಆದರೆ ಆಗ ಅವಳಿಗೆ ಅರಿವಾಯಿತು, ಇದರಿಂದ ಅಗ್ನಿವರ್ಮನಿಗೆ ಇನ್ನೂ ಜಾಸ್ತಿ ಏಟು ಬೀಳಬಹುದು ಅಂತ. ಹಾಗಾಗಿ ಅವಳು ತನ್ನನ್ನು ತಾನು ನಿಯಂತ್ರಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು ಮತ್ತು ತನ್ನ ಕೈಯನ್ನು ಸರಿಸಿದ್ಲು. ಇದು ನೋಡಿ ಅಗ್ನಿವರ್ಮ ಬಲವಂತವಾಗಿ ತನ್ನ ಬೆನ್ನಿನ ಮೇಲೆ ಅವಳ ಕೈಯನ್ನು ಇಟ್ಟ ಮತ್ತು ಹೇಳ್ದ, ನೆವರ್ ಮೈಂಡ್, ಯು ಕ್ಯಾನ್ ಡೂ ದ್ಯಾಟ್. ಹೀಗೇಳಿ ಅವನು ಅವಳ ಕುತ್ತಿಗೆಯ ಕಡೆ ನೋಡೋದಕ್ಕೆ ಆರಂಭಿಸ್ದ. ಅಲ್ಲಿ ಗಾಯದ ಗುರುತುಗಳಿದ್ವು. ಕೋಪದಿಂದ ಅವನು ತನ್ನ ಮುಷ್ಟಿಗಳನ್ನು ಬಿಗಿಗೊಳಿಸ್ದ ಮತ್ತು ಬೇಗನೆ ಕೆಳಗೆ ಬಾಗಿ ಅಲ್ಲಿ ಕಚ್ಚೋದಕ್ಕೆ ಆರಂಭಿಸ್ದ. ರಚಿತಾ ನಿಟ್ಟುಸಿರು ಬಿಡತೊಡಗಿದ್ಲು. ಯಾಕೋ ಗೊತ್ತಿಲ್ಲ, ರಚಿತಾಳಿಗೆ ತುಂಬ ನೆಮ್ಮದಿ ಅನ್ನಿಸ್ತಿತ್ತು ಮತ್ತು ಅಗ್ನಿವರ್ಮನಿಗೂ ಅಷ್ಟೇ. ಅವರಿಬ್ಬರು ತುಂಬ ಖುಷಿಯಾಗಿದ್ದರು. ಮುಂದಿನ ಕ್ಷಣವೇ ಅಗ್ನಿವರ್ಮ ಮೆಲ್ಲನೆ ಅವಳನ್ನು ಮೇಲೆತ್ತಿ ಇನ್ನೊಂದು ಕಡೆ ತಿರುಗಿಸ್ದ ಮತ್ತು ಅವಳ ಬೆನ್ನಿನ ಬಟ್ಟೆ ದಾರವನ್ನು ಬಿಚ್ಚಿದ. ಅಗ್ನಿವರ್ಮನ ಕೋಣೆ. ರಿತಾಂಶ್ ಅಗ್ನಿವರ್ಮನ ಹಾಸಿಗೆ ಮೇಲೆ ಮಲಗಿದ್ದ. ಎದುರಿಗಿದ್ದ ದಿಂಬನ್ನು ತನ್ನ ಹತ್ತಿರ ಎಳ್ಕೊಂಡು ಗಟ್ಟಿಯಾಗಿ ಒಪ್ಕೊಂಡ. ಅದು ದಿಂಬಲ್ಲ, ರಚಿತಾ ಎಂಬಂತೆ ಅವನು ವರ್ತಿಸ್ತಿದ್ದ. ಅವನು ಆ ದಿಂಬನ್ನು ಎಷ್ಟು ಚೆನ್ನಾಗಿ ಚುಂಬಿಸ್ತಿದ್ದ ಅಂದರೆ ಅವನು ರಚಿತಾಳನ್ನೇ ಚುಂಬಿಸ್ತಿದ್ದಾನೆ ಎಂಬಂತಿತ್ತು. ಅವನು ತನ್ನ ಎರಡೂ ಕಾಲುಗಳನ್ನ ದಿಂಬಿಗೆ ಸುತ್ತಕೊಂಡು ಮತ್ತು ಅದನ್ನು ತನ್ನ ತೋಳುಗಳಲ್ಲಿ ಜೋರಾಗಿ ಹಿಡಿದುಕೊಂಡ. ಅವನಿಗೆ ರಚಿತಾಳನ್ನು ಅನುಭವಿಸಬೇಕಿತ್ತು, ಆದರೆ ರಚಿತಾ ಹತ್ತಿರ ಇರಲಿಲ್ಲ. ಅವನು ದೀರ್ಘವಾಗಿ ಉಸಿರಾಡ್ತಾ ಕಣ್ಣು ಮುಚ್ಕೊಂಡ ಮತ್ತು ಹೇಳ್ದ, ಐ ವಾಂಟ್ ಟು ಮೇಕ್ ಯು ಫುಲ್. ಹೀಗೆ ಹೇಳ್ತಾ ಅವನು ಕಲ್ಪಿಸಿಕೊಳ್ಳಲು ಶುರು ಮಾಡ್ದ. ರಚಿತಾ ತನ್ನ ಬ್ಲ್ಯಾಕ್ ಶರ್ಟ್ ಧರಿಸಿದ್ದಾಳೆ ಅಂತ ಅದು ಅವಳ ತೊಡೆವರೆಗೆ ಇತ್ತು. ಅವನು ಅವಳ ಸುಂದರ ತೊಡೆಗಳ ಮೇಲೆ ಕೈ ಸವರಿಸುತ್ತಾ ಅವಳ ಎದೆಯನ್ನು ಚುಂಬಿಸೋದಕ್ಕೆ ಶುರು ಮಾಡ್ದ ಮತ್ತು ನಂತರ ಅವಳ ಹೊಟ್ಟೆ ಮೇಲೆ ಕೈ ಇಟ್ಟು ಹೇಳ್ದ, ನಮಗೆ ನಿನ್ನ ಮಗು ಬೇಡ, ಇದನ್ನು ಸಾಯಿಸ್ಬಿಡು, ನಮಗೆ ನಮ್ಮ ಮಗು ಬೇಕು. ನೋಡು ಅದೆಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಅಂದರೆ ನಮ್ಮ ಮಗು ಮತ್ತು ನಾವಿಬ್ಬರು ಒಟ್ಟಿಗೆ ಇರ್ತೀವಿ. ಹೇಗಿದ್ರು ನೀನು ನನ್ನ ಜೊತೆ ಇದ್ದರೆ ನಾವು ಅದನ್ನು ಸಾಯಿಸ್ಬಿಡ್ತೀವಿ. ಬಿಡೋದಿಲ್ಲ, ಅವನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವನಿಗಿಂತ ಹೆಚ್ಚು ಶಕ್ತಿವಂತರು ನಾವು. ಹೀಗೆ ಹೇಳ್ತಾ ಅವನು ತುಂಬ ವಿಚಿತ್ರವಾಗಿ ಅವಳನ್ನು ಮುಟ್ಟೋದಕ್ಕೆ ಆರಂಭಿಸ್ದ. ಇದೆಲ್ಲವನ್ನು ಅನುಭವಿಸಿ ರಚಿತಾ ನಗ್ತಾ ಅವನನ್ನು ನೋಡ್ತಿರುವಂತೆ ಅವನು ಕಲ್ಪಿಸ್ಕೊಂಡ ಮತ್ತು ಅವಳ ನಗು ನೋಡಿ ಅವನು ಇನ್ನೂ ಹೆಚ್ಚು ಹುಚ್ಚನಾದ. ಆಗ ಅತಿ ವೇಗವಾಗಿ ಮಿಂಚಿತು ಮತ್ತು ಮಳೆ ಶುರುವಾಯಿತು. ಅವನಿನ್ನೂ ಹೆಚ್ಚು ಎಕ್ಸೈಟ್ ಆದ. ಮಳೆ ತಂಪು ಹನಿಗಳು ಅವನನ್ನು ಇನ್ನೂ ಹೆಚ್ಚು ಮಧೋನ್ಮತ್ತನನ್ನಾಗಿ ಮತ್ತು ಹುಚ್ಚನನ್ನಾಗಿ ಮಾಡ್ತಿದ್ವು. ಅವನು ಮಳೆಯನ್ನು ಅನುಭವಿಸ್ತಾ ದೀರ್ಘವಾಗಿ ಉಸಿರಾಡಿ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ, ಇನ್ನಿಲ್ಲ, ಇನ್ನು ಕಾಯೋದಕ್ಕೆ ನನಗೆ ಸಾಧ್ಯ ಇಲ್ಲ. ಈಗ ನನಗೆ ಯಾವುದೇ ಬೆಲೆ ತೆತ್ತಾದರೂ ನೀನು ಬೇಕು, ಈಗ ಬರೀ ನೀನು ಬೇಕು, ಬಾ ನನ್ನ ತೋಳುಗಳಿಗೆ, ನಾನು ಇನ್ನು ಕಾಯಲಾರೆ. ಹೀಗೇಳಿ ಅವನು ಒಮ್ಮೆಲೆ ಅವಳ ಹತ್ರ ಕೂತ್ಕೊಂಡ ಮತ್ತು ನಂತರ ಅವಳ ತುಟಿಗಳನ್ನ ಮುಟ್ತಾ ಅವಳ ಕುತ್ತಿಗೆಯನ್ನು ಚುಂಬಿಸೋದಕ್ಕೆ ಶುರು ಮಾಡ್ದ. ಅವಳ ಇಡೀ ಮೈಯನ್ನು ಚುಂಬಿಸ್ದ. ಅವನು ಅವಳ ಎದೆ ಮೇಲೆ ಕೈ ಇಟ್ಟ. ಅವನು ಬೇಗನೆ ತನ್ನ ಬೆಲ್ಟ್ ತೆಗೆದು ಪಕ್ಕಕ್ಕಿಟ್ಟ ಮತ್ತು ಅವಳ ಮೇಲೆ ಕೂತು ಅವಳ ಸೊಂಟವನ್ನು ಹಿಡಿದು ಚುಂಬಿಸೋದಕ್ಕೆ ಆರಂಭಿಸ್ದ. ಇದರ ನಂತರ ಅವನು ಪೂರ್ತಿಯಾಗಿ ಅವಳ ಮೇಲೆ ಹತೋಟಿ ಸಾಧಿಸೋದಕ್ಕೆ ಪ್ರಯತ್ನಿಸ್ದ ಮತ್ತು ಮುಂದಿನ ಕ್ಷಣವೇ ಅವನ ಕಣ್ಣುಗಳು ತೆರೆದುಕೊಂಡವು. ಅವನು ಒಂದು ದೀರ್ಘ ಉಸಿರು ಬಿಟ್ಟು ತನ್ನ ಎದೆ ಮೇಲೆ ಕೈ ಇಟ್ಟು ಹೇಳ್ದ, ಗೊತ್ತಿಲ್ಲ, ನಾನು ನಿನ್ನನ್ನು ಯಾವಾಗ ನನ್ನ ತೋಳುಗಳಲ್ಲಿ ಪೂರ್ತಿಯಾಗಿ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೋ. ನನಗೆ ನಿನ್ನ ಅನುಭವಿಸ್ಬೇಕು. ನನ್ನ ತೋಳುಗಳಲ್ಲಿ ನಿನಗೆ ಇನ್ನೂ ಹೆಚ್ಚು ಮಜಾ ಕೊಡಿಸ್ತೀನಿ. ನೀನು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ನಾನು ನಿನಗೆ ಹೆಚ್ಚು ಖುಷಿ ಕೊಡ್ತೀನಿ. ಹೀಗೆ ಹೇಳ್ತಾ ಅವನು ವಿಚಿತ್ರವಾಗಿ ನಗೋದಕ್ಕೆ ಆರಂಭಿಸ್ದ. ಅವನ ಆ ನಗು ಕೂಡ ತುಂಬ ಅಸಹ್ಯವಾಗಿತ್ತು. ರಾತ್ರಿಯ ಸಮಯ. ಅಗ್ನಿವರ್ಮನ ಗಾರ್ಡನ್ ಹೌಸ್. ಅಗ್ನಿವರ್ಮ ಮತ್ತು ರಚಿತಾ ಇಬ್ಬರು ಹೀಗೆ ಹಾಸಿಗೆ ಮೇಲೆ ಕೂತಿದ್ರು ಮತ್ತು ರಚಿತಾ ಸುಮ್ಮನೆ ಅವನ ಗಾಯಗಳನ್ನ ನೋಡ್ತಿದ್ಲು. ಅವಳಿಗೆ ತುಂಬ ನೋವಾಗ್ತಿತ್ತು. ಆ ಗಾಯಗಳು ಅಗ್ನಿವರ್ಮನಿಗೆ ಅಲ್ಲ, ತನಗೆ ಆಗಿದೆ ಎಂಬಂತ ಅವಳಿಗೆ ಅನ್ನಿಸ್ತಿತ್ತು. ಅವಳು ತನ್ನ ಹೃದಯದಲ್ಲಿ ಮತ್ತು ಇಡೀ ಶರೀರದಲ್ಲಿ ಆ ನೋವನ್ನು ಅನುಭವಿಸ್ತಿದ್ಲು. ಅಗ್ನಿವರ್ಮನಿಗೂ ನಿಜಕ್ಕೂ ಅಷ್ಟು ನೋವು ಅನ್ನಿಸ್ತಿರಲಿಲ್ಲ, ರಚಿತಾಳಿಗೆ ಅನ್ನಿಸ್ತಿದ್ದಷ್ಟು. ಮುಂದಿನ ಕ್ಷಣವೇ ಅವನು ಅವಳನ್ನು ತನ್ನ ಹತ್ತಿರ ಕೆಳ್ಕೊಂಡ ಮತ್ತು ಅವಳ ಕಿವಿಯಲ್ಲಿ ತನ್ನ ಬಿಸಿ ಉಸಿರನ್ನು ಬಿಡ್ತಾ ಹೇಳ್ದ, ಇಟ್ ಡಸ್ ನಾಟ್ ಮ್ಯಾಟರ್ ಇಫ್ ಯು ಆರ್ ಇನ್ ಪೇಯ್ನ್, ಐ ವಿಲ್ ಈಸ್ ಯುವರ್ ಪೇಯ್ನ್. ಹೀಗೆ ಹೇಳಿದ್ಲೆ ಅವನು ಅವಳ ದುಪ್ಪಟ್ಟವನ್ನು ಪಕ್ಕಕ್ಕೆ ಎಸ್ದ ಮತ್ತು ಅವಳ ಸುಂದರ ಪುಟ್ಟ ಕೈಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವಳ ಕುತ್ತಿಗೆಯನ್ನು ಚುಂಬಿಸೋದಕ್ಕೆ ಶುರು ಮಾಡ್ದ. ಮುಂದಿನ ಕ್ಷಣ ರಚಿತಾ ದೀರ್ಘವಾಗಿ ಉಸಿರಾಡತೊಡಗಿದ್ಲು. ಇದರಿಂದ ಅಗ್ನಿವರ್ಮ ಇನ್ನೂ ಹೆಚ್ಚು ಎಕ್ಸೈಟ್ ಆದ ಮತ್ತು ಅವಳ ಸೊಂಟವನ್ನು ಮೆಲ್ಲನೆ ಸವರೋದಕ್ಕೆ ಆರಂಭಿಸ್ದ. ಅವಳ ಬಟ್ಟೆಯನ್ನು ಮೇಲ್ ಮಾಡ್ದ ಮತ್ತು ಅವಳ ಸುಂದರ ತೊಡೆಗಳ ಮೇಲೆ ಕೈ ಸವರಿಸತೊಡಗ್ದ. ರಚಿತಾ ದೀರ್ಘವಾಗಿ ಉಸಿರಾಡ್ತಾ ಹೇಳಿದ್ಲು, ನಿನಗೆ ನೋವಾಗ್ತಿದೆ, ನೀನು ಇದನ್ನು ಮಾಡೋದಕ್ಕೆ ಬಯಸ್ತೀಯಾ? ನಿನಗೆ ಏಟು ಬಿದ್ದಿದೆಯಲ್ಲ, ನಿಂಗೆ ನೋವಾಗುತ್ತೆ, ಸಾಕ್ಬಿಡು, ನೀನು ವಿಶ್ರಾಂತಿ ತಗೋ. ಇದು ಕೇಳಿ ಅಗ್ನಿವರ್ಮ ಅವಳ ಕೂದಲನ್ನು ಅವಳ ಮುಖದಿಂದ ಸರಿಸಿ ಅವಳ ಗುಲಾಬಿ ತುಟಿಗಳನ್ನ ನೋಡ್ತಾ ಹೇಳ್ದ, ಐ ಡೋಂಟ್ ಫೀಲ್ ಪೇಯ್ನ್, ಐ ವಾಂಟ್ ಟು ಫಿಲ್ ಯು ಅಪ್. ಹೀಗೆ ಹೇಳ್ತಾ ಅವನು ಮೆಲ್ಲನೆ ಅವಳ ಬಟ್ಟೆಗಳನ್ನ ತೆಗೆಯೋದಕ್ಕೆ ಆರಂಭಿಸ್ದ ಮತ್ತು ಇದನ್ನು ಅನುಭವಿಸಿ ರಚಿತಾ ಇನ್ನೂ ಹೆಚ್ಚು
ಬೆದರಿದ್ಲು. ಅವಳು ಅವನ ಬೆನ್ನ ಮೇಲೆ ಕೈ ಸವರೋದಕ್ಕೆ ಆರಂಭಿಸಿದ್ಲು. ಇದನ್ನು ಅನುಭವಿಸಿ ರಚಿತಾ ನಡುಗಿದ್ಲು ಮತ್ತು ಮೆಲ್ಲನೆ ಅವನನ್ನು ತನ್ನ ಮೇಲಿಂದ ಸರಿಸೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಅವನು ಹೋಗಲಿಲ್ಲ. ಅವಳು ಹೊಟ್ಟೆಯನ್ನು ವಿಚಿತ್ರವಾಗಿ ಅನುಭವ ಆಗ್ತಿತ್ತು. ಅವಳು ತುಂಬ ಚಡಪಡಿಕೆಯನ್ನು ಅನುಭವಿಸ್ತಿದ್ಲು. ಅವಳ ಚಡಪಡಿಕೆಯನ್ನು ನೋಡಿ ಅಗ್ನಿವರ್ಮ ಅವಳ ಹೊಟ್ಟೆ ಮೇಲೆ ಕೈ ಇಟ್ಟು ಹೇಳ್ದ, ಇದು ನಮ್ಮ ಮಧ್ಯೆ ಬರ್ತಿದೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.